ಹಲೋ, ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್. ಸೀರೀಸ್ ನಡೆದ ಹಾಗೆ KHB ರೀಸೆಂಟ್ ಆಕ್ಷನ್ದು ರಿಸಲ್ಟ್ಸ್ ಹೇಳ್ತಾ ಇದ್ದೀನಿ. ಇವತ್ತು ನಾನು ಬಂದುಬಿಟ್ಟು ನಿಮಗೆ ಕಿತ್ತೂರಲ್ಲಿರೋ ಬೆಳಗಾವಿ ಡಿಸ್ಟಿಕ್ ಕಿತ್ತೂರಲ್ಲಿ ಕೂಡ ಆಕ್ಷನ್ ಬಂದಿತ್ತು. ಓನ್ಲಿ ಒಂದೇ ಒಂದು ಸೈಟ್ ಇತ್ತು. ಆ ಸೈಟು ಲೊಕೇಶನ್ ಹೆಂಗಿದೆ, ಯಾವ ಪ್ರೈಸಿಗೆ ಹೋಗಿದೆ, ಈಸ್ ಇಟ್ ಅ ರೈಟ್ ಪ್ರೈಸ್, ಎಷ್ಟು ವರ್ಲ್ಡ್ ಕನೆಕ್ಟಿವಿಟಿ ಇದೆ, ಸೊ ಫ್ಯೂಚರ್ಲಿ ಆಕ್ಷನ್ ಆ ಲೇಔಟಲ್ಲಿ ಬರುತ್ತೋ ಇಲ್ಲೋ ಆ ಡೀಟೇಲ್ಸ್ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಕಿತ್ತೂರಲ್ಲಿ ಬಂದಾಗ ಕೇವಲ ಒಂದೇ ಒಂದು ಸೈಟ್ ಇತ್ತು, ಸೈಟ್ ನಂಬರ್ 210. ಅದು ಆಸ್ಕಿಂಗ್ ಪ್ರೈಸ್ ಬಂದುಬಿಟ್ಟು 5,920. ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ದಂಗೆ 5,920 ಅಂದರೆ ಅಪ್ರಾಕ್ಸಿಮೇಟ್ಲಿ ಹತ್ತಿರ 590 ರೂಪಾಯಿ ಡಿವೈಡೆಡ್ ಬೈ 10, 590 ರೂಪಾಯಿ ಇದ್ದಂಗೆ. ಈ ಸೈಟು ನೀವು ಮ್ಯಾಪಲ್ಲಿ ನೋಡ್ದಂಗೆ 5,920ರಿಂದ 9,820 ರೂಪಾಯಿ ಹೋಗಿದೆ. ಅಪ್ರಾಕ್ಸಿಮೇಟ್ಲಿ 4,000, 5, 9, 6, 9, 7, 8, 4,000 ಇನ್ಕ್ರೀಸ್ ಆಗಿದೆ. ಪ್ರಾಬಬ್ಲಿ ಒಂದು 350 ರುಪೀಸ್, ಹತ್ತಿರ 400 ರುಪೀಸ್ ಅಷ್ಟು ಇನ್ಕ್ರೀಸ್ ಆಗಿದೆ, ವಿಚ್ ಈಸ್ ಹಾಫ್ ಆಫ್ ದ ಗೌರ್ಮೆಂಟ್ ಕೇಳಿರೋ ಪ್ರೈಸ್ಗಿನ 50% ಇನ್ಕ್ರೀಸ್ ಆದಂಗೆ ಇದೆ. ಬಟ್ ಐಡಿಯಲಿ ಐ ಫೀಲ್ ದಿಸ್ ಇಸ್ ಸ್ಟಿಲ್ ಅ ಗ್ರೇಟ್ ಡೀಲ್ ಅಂತ ನನ್ನ ಪ್ರಕಾರ. ಬಿಕಾಸ್ ನಾನು ಧಾರವಾಡದವನಾಗಿ ಕಿತ್ತೂರು ಬಗ್ಗೆ ಡೆವಲಪ್ಮೆಂಟ್ ಗೊತ್ತಿರೋದ್ರಿಂದ ಆ ಲೇಔಟ್ನು ಕೂಡ ಸ್ವಲ್ಪ ಅಬ್ಸರ್ವ್ ಮಾಡಿದರೆ ಈ ಥರ ಆಗಿದೆ. ಓನ್ಲಿ ಒಂದೇ ಒಂದು ಸೈಟ್ ಇತ್ತು, ಸ್ವಲ್ಪ ಕಾಂಪಿಟೇಷನ್ ಇದ್ದಂಗೂ ಕಾಣುತ್ತೆ. ಐ ಥಿಂಕ್ ವೆರಿ ಡೀಸೆಂಟಾಗಿ ಕಾಂಪಿಟೇಷನ್ ಮಾಡಿದ್ದಾರೆ. ಇಷ್ಟು ಪ್ರೈಸ್ ಹೋಗಬೇಕಂದ್ರೆ ಮಿನಿಮಮ್ 4-5 ಜನ ಇದ್ದೇ ಇರ್ತಾರೆ. 4-5 ಜನ ಆದ್ರೂ ಇದನ್ನು 1,000, 1,200, 1,500, 2,000ಕ್ಕೆ ಇದನ್ನು ರೇಸ್ ಮಾಡೋಕ್ಕೋಗಿಲ್ಲ. ಈ ಲೇಔಟು ಬೈಪಾಸ್ಗೆ ಅಟ್ಯಾಚ್ ಆಗಿದೆ. ಅಂದರೆ ಹುಬ್ಳಿ ಧಾರವಾಡ ಪುನಾ ಬೆಂಗಳೂರು ರೋಡ್ ಏನಿದೆಯಲ್ಲ, ಆ ರೋಡಿಗೆ ಅಟ್ಯಾಚ್ ಆಗಿರುವಂಥ ಲೇಔಟ್ ಇದು. ಈ ಲೇಔಟಿಗೆ ಎಂಟ್ರಿ ಅದರಿಂದನೇ ಇದೆ. ಆದರೂ ರೈಸ್ ಮಾಡೋಕ್ಕೆ ಹೋಗಿಲ್ಲ. ಮೀನಿಂಗ್ಫುಲ್ ಇನ್ವೆಸ್ಟ್ಮೆಂಟರ್ ಬಂದಿದ್ದಾರೆ. ಪ್ರೈಸ್ ಅವ್ರ ಲಿಮಿಟ್ ಕ್ರಾಸ್ ಆದ ತಕ್ಷಣ ಗಿವ್ ಅಪ್ ಮಾಡಿ ಒಬ್ರಿಗೆ ಇದು ಸಿಕ್ಕಿದೆ ಅಂತ ನನ್ನ ಕಂಪ್ಲೀಟ್ ರಿವ್ಯೂ. ಲೇಔಟ್ ಇಲ್ಲಿದೆ, ನೋಡೋಣ ಬನ್ನಿ. ಸೊ ಈ ಕಿತ್ತೂರು ಏನಿದೆಯಲ್ಲ, ಈ 210 ಹೈಲೈಟ್ ಆಗಿದೆ ನೋಡಿ. ಈ ರೆಡ್ ಕಲರ್ ಮಿಡ್ಲೋನ ಅದೇ ಸೈಟು. ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ಕಿತ್ತೂರು ಇಸ್ ವೆರಿ ವೆರಿ ಸ್ಟ್ರಾಟಜಿಕಲಿ ಲೊಕೇಟೆಡ್ ಇನ್ ಬಿಟ್ವೀನ್ ಹುಬ್ಳಿ ಧಾರವಾಡ ಆ್ಯಂಡ್ ಬೆಳಗಾವಿ ರೋಡಲ್ಲಿ. ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಪುನಾ ಬೆಂಗಳೂರು ರೋಡೇ. ಸೊ ಈ ಹೋಟೆಲ್ ಗಜರಾಜ್ ಏನಿದೆಯಲ್ಲ, ಇಲ್ಲಿ ನಾವು ಎಷ್ಟೋ ಸಲ ಹೋಗಿದ್ದೀವಿ. ಈ ರೋಡಲ್ಲೆಲ್ಲ ಹೋದಾಗ ಪ್ರಾಬಬ್ಲಿ ಇಲ್ಲಿ ನಿಲ್ಲಿಸಿರ್ತೀವಿ. ಇರ್ರೆಸ್ಪೆಕ್ಟಿವ್ ಆಫ್ ಎನಿಥಿಂಗ್, ಇದು ಕಿತ್ತೂರಲ್ಲಿ ಸೆಕೆಂಡ್ ಟೈಮ್ ಆಕ್ಷನ್ ಬರ್ತಾ ಇರೋದು. ಲಾಸ್ಟ್ ಇಯರ್ ಇದೇ ಟೈಮ್ 2023ಯಲ್ಲೂ ಕೂಡ ಬಂದಿತ್ತು. ಲಾಸ್ಟ್ ಟೈಮ್ ಬಂದಾಗ ಈ ಏನು ಮನೆಗಳು ಇದೆಯಲ್ಲ, ಇದರಲ್ಲಿ ಕಾರ್ನರ್ ಸೈಟ್ಗಳು, ಈ CA ಸೈಟ್ ಸುತ್ತ ಕಾರ್ನರ್ ಸೈಟ್ಗಳು, ಒಂದು 9-10 ಸೈಟ್ಗಳು ಆಕ್ಷನ್ಗೆ ಬಂದಿತ್ತು. ಆ ಟೈಮಲ್ಲೂ ಕೂಡ ಪ್ರೈಸ್ ಆನ್ ಅವರೇಜ್ 500 ಪ್ಲಸ್ ಆರ್ ಮೈನಸ್ಸೇ ಇತ್ತು. ತುಂಬ ಜನ ಬೇಸಿಕ್ ಪ್ರೈಸಲ್ಲೇ ತೊಗೊಂಡಿದ್ದಾರೆ. ಆವಾಗಲೂ ಕೂಡ ಈ ಸೈಟ್ ಬಂದಿತ್ತು 210. ಪ್ರಾಬ್ಲಿ ಆವಾಗ ವಿನ್ ಆದವರು ಗಿವ್ ಅಪ್ ಮಾಡಿದ್ದಾರೆ ಅಂದ್ಕೊತೀನಿ, ಹಾಗಾಗಿ ಈ ಸಲ ಬಂದಿದೆ. ಸೊ ಇದು ಒಂದು ಡೀಸೆಂಟಾಗಿ ಕ್ಲೋಸ್ ಆಗಿದೆ ಅಂದ್ಕೊತೀನಿ. ಇದು ಲೇಔಟ್ನ ಕೊನೆಯ ಸೈಟು. ಬೈ ಡಿಫಾಲ್ಟ್ ಇದು ನಾರ್ತ್ ವೆಸ್ಟ್ ಫೇಸಿಂಗ್ ಬರುತ್ತೆ. ಐ ಥಿಂಕ್ ಬ್ಯೂಟಿಫುಲ್ ಕೊನೆ ಸೈಟ್. ಆದ್ರೂ ಲೇಔಟ್ ತುಂಬ ದೊಡ್ಡದೇನಿಲ್ಲ. ಕೊನೆ ಸೈಟ್ ಅಂದರೆ 1/2 ಕಿಲೋಮೀಟರ್ ತನಕ ಜರ್ನಿ ಮಾಡೋದೇನಿಲ್ಲ. ಇಟ್ ಈಸ್ ವೆರಿ ಡೀಸೆಂಟ್, ಅಟ್ಯಾಚ್ ಟು ಬೈಪಾಸ್. ಕಿತ್ತೂರಿಗೂ ಕೂಡ ಏನು ದೂರ ಇಲ್ಲ. ವಿತಿನ್ ಕಿತ್ತೂರು ಸಿಟಿಗಾಗಲಿ, ಕಿತ್ತೂರು ಬೈಪಾಸ್ ಎಂಟ್ರಿಗಾಗಲಿ ವಿತಿನ್ ರೇಂಜ್ ಆಫ್ 1/2 ಕಿಲೋಮೀಟರ್, 1 ಕಿಲೋಮೀಟ್ರಲ್ಲೇ ಇದೆ. ವೆರಿ ವೆರಿ ಡೀಸೆಂಟ್. ಇದರ ಸುತ್ತಲೂ ಕೂಡ ರಿಯಲ್ ಎಸ್ಟೇಟ್ ಆಗೋ ಎಲ್ಲ ಪೊಟೆನ್ಷಿಯಲ್ ಇದೆ. ನಾವೆಲ್ಲ ನೋಡ್ಬೋದು. ಏನಂತ ತುಂಬ ದೂರದ್ದೇನಲ್ಲ. ಬೈಪಾಸ್ ಇರೋದು ಒಂದು ಆ್ಯಡೆಡ್ ಅಡ್ವಾಂಟೇಜು. ಐ ಥಿಂಕ್ ಯಾರು ತೊಗೊಂಡಿದ್ದಾರೆ, ಇಂಡೀಡ್ ಅ ಗ್ರೇಟ್ ಡೀಲ್. ಆ ಪ್ರೈಸ್ಗೆ ತುಂಬ ಒಳ್ಳೆ ಡೀಲ್ ಅಂತ ನನ್ನ ಅನಿಸಿಕೆ. ಸೊ ಇಲ್ಲಿ ಮೋಸ್ಟ್ಲಿ ಫ್ಯೂಚರಲ್ಲಿ ಬಂದರೂ ಬರ್ಬೋದು. ಇನ್ ಕೇಸ್ ಏನಾದರೂ ಅವೈಲೇಬಿಲಿಟಿ ಇದ್ದರೆ ಅದ್ರ ಮೇಲೆ ನಿಮ್ಮದೊಂದು ಗಮನ ಇರಲಿ. ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಮಿಲರ್ ಕಂಟೆಂಟ್ ಏನಾದರೂ ನೋಡ್ತಾ ಇದ್ದರೆ ನಾವು ಈ ಚಾನಲಲ್ಲಿ ಪೋಸ್ಟ್ ಮಾಡ್ತಾ ಹೋಗ್ತೀವಿ. On that note, I am going to close this video. Thank you all. Good night.